ಶ್ರೀ ಗುರುಭ್ಯೋ ನಮಃ. ನೋಡಿ, ಹಲವಾರು ಜನ ಹಲವಾರು ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಹಣಕಾಸಿನ ಸಮಸ್ಯೆ. ಈ ಹಣಕಾಸಿನ ಸಮಸ್ಯೆಯ ನಂತರದಲ್ಲಿ ಬರುವಂಥದ್ದು ಮಕ್ಕಳು ಅಂತಂದ್ರೆ, ಆ ಮಕ್ಕಳು ದಾರಿ ತಪ್ತಾ ಇದ್ರೆ ಮತ್ತು ಎಷ್ಟೇ ಹೇಳಿದ್ರು ಕೂಡ ನಿಮ್ಮ ಮಾತನ್ನ, ತಂದೆ ತಾಯಿಯ ಮಾತನ್ನು ಕೇಳದೆ ಕೆಟ್ಟ ಕೆಟ್ಟ ದಾರಿಯನ್ನ ಹಿಡಿಯುವಂಥದ್ದು, ಹಾಗೂ ಪ್ರತಿ ವಿಷಯದಲ್ಲೂ ಕೂಡ ಅನಾನುಕೂಲಗಳು ಜಾಸ್ತಿ ಆಗುವಂಥದ್ದು ಮತ್ತು ವಿವಾಹದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ, ಹಾಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಎಲ್ಲವೂ ಕೂಡ ಬರುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ. ಇದನ್ನ ನಾವು ಶಕಟ ಯೋಗ ಅಂತ ಹೇಳ್ತೀವಿ. ಚಂದ್ರನಿರುವಂತಹ ರಾಶಿಯಿಂದ ದುಸ್ಥಾನವಾದಂತಹ 6, 8, 12ರಲ್ಲಿ ಗುರು ಇದ್ದರೆ ಈ ಯೋಗ ಬರುವಂತದ್ದಾಗಿರ್ತದೆ. ನಾವು ಹೇಗೆ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತಂದ್ರೆ, ನೋಡಿ, ಪ್ರತಿ ದಿವಸ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅಶ್ವತ್ಥ ವೃಕ್ಷಕ್ಕೆ 21 ಪ್ರದಕ್ಷಿಣೆಯನ್ನು ಮಾಡಿ, ಅಶ್ವತ್ಥ ವೃಕ್ಷವನ್ನ ಪೂಜೆಯನ್ನ ಮಾಡಿ 10 ನಿಮಿಷಗಳ ಕಾಲ ಕೂತು ವಿಷ್ಣುವಿನ ಧ್ಯಾನವನ್ನು ಮಾಡುವಂಥದ್ದು. ಹಾಗೆ ಪ್ರತಿ ಗುರುವಾರ ನೆನೆಸಿಟ್ಟಂತಹ ಅಕ್ಕಿಯನ್ನ ಹಸುವಿಗೆ ಕೊಡುವಂಥದ್ದು, ಕಡಲೆ, ಬೆಲ್ಲ, ಬಾಳೆಹಣ್ಣನ್ನ ಹಸುವಿಗೆ ಕೊಟ್ಟು ಹಸುವಿನ ಗೋಮಾತೆಯನ್ನ ಪೂಜೆಯನ್ನ ಮಾಡುವುದರಿಂದ ಈ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನೆಲ್ಲ ನಿವಾರಣೆಯನ್ನ ಮಾಡಿಕೊಳ್ಳಬಹುದು. ಸ್ನಾನಕ್ಕೆ ಮುಂಚೆ ಗಂಧವನ್ನ ತೆಗೆದು ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ, ಸ್ನಾನವನ್ನ ಮಾಡುವುದರಿಂದ ಒಳ್ಳೆಯದಾಗ್ಲಿ. ನಮಸ್ಕಾರ.